ಅಕ್ಕ ಫೋನ್ ಮಾಡಿದ್ಲು ಮನೆ ತಕ್ಕ ಬಾ ಅಂತ ಹೇಳಿ. ಏನೋ ಇದ್ದಾಳ ಇಲ್ವೋ, ಈಗ ಮಾತಾಡ್ಸೋದಂತೆ ಮಾತಾಡಿಸ್ತೀನಿ. ಅಕ್ಕ ಅಕ್ಕ ಭೂಮಿ ಅಕ್ಕ, ಹ್ಞೂ ಬಾರ್ ಭವ್ಯ, ಬಾ ಕೂತ್ಕ ಬಾ. ಯಾಕಕ್ಕ ಫೋನ್ ಮಾಡಿದ್ದೆ, ಯಾಕೋ ಮನೆ ತಕ್ಕ ಬಾ ಅಂತ ಹೇಳಿ. ಪಾಪ ಏನು ಮಾಡ್ತಾ ಇದ್ದಾನೆ? ಇದಾನಮ್ಮ, ಮನೆ ಕೆಮ್ತಾ ಇದ್ದಾನೆ. ಅವರು ದೊಡ್ಡಮ್ಮ ಮನಗಿಸ್ತಾ ಐತಿ. ಊಟ ಮಾಡಿದೆ, ಬಾ ಊಟ ಮಾಡಿ ಬಾ. ಇಲ್ಲ ಅಕ್ಕ, ಇವಾಗಿನ ಮಾಡ್ಕೊಂಡು ಮತ್ತೆ ಚಪಾತಿ ಖಾರ ಚಟ್ನಿ ಮಾಡಿತ್ತು. ಚಪಾತಿ ತಿನ್ಕೊಂಡು ಬಂದೆ. ಏನು ಬೇಡ, ಹಸುವಿಲ್ಲ. ಅಲ್ಲ ನೀ ಬುದ್ಧಿ ಐತೆ ಅಂಬನೆ ಇಲ್ಲ ಅಂಬನೆ. ಇಲ್ಲ ನೋಡಿ, ಹಿಂಗೆ ಮಾಡಿಬಿಟ್ರೆ ನನಗೇನೋ ಭಾಳ ಸಿಟ್ಟು ಬರುತ್ತೆ ಭವ್ಯ. ಯಾಕಕ್ಕ ಏನಾಯಿತು? ನಾನೇನು ಮಾಡಿದೆ? ನಿಮ್ಮ ಫೋನಲ್ಲಿ ಮಾತಾಡೋದು ನೋಡಿದ್ರೆ ನನಗೊಂದು ಸ್ವಲ್ಪ ರ್ಯಾಶ್ ಆಗಿ ನನಗೆ ಅದೇ ಯಾಕೆ ನಮ್ಮ ಅಕ್ಕ ಹಿಂಗೆ ಸಿಟ್ಟನ್ನ ಮಾತಾಡ್ತಾಳೆ ಎಂಬಂಗಾಯ್ತು. ಯಾಕಕ್ಕ ಏನು ಮಾಡಿದೆ ನಾನಂತ ತಪ್ಪ? ಹಾಂ, ಯಾಕೆ ಹಿಂಗೆ ಮಾತಾಡ್ತಾ ಇದೆಯಾ ನೀನು ಸಡನ್ನಾಗೆ? ನೀನಿವತ್ತು ಆ ಲೇಪು ಥರ ಆಡಬೇಡ. ನೀನು ಬಂದಿರ ಆ ದಿನ ಮರಿಬೇಡ ಯಾವತ್ತೂ. ನೀನು ಆ ಸಂಗೀತ ಅಕ್ಕನ ಮೇಲೆ ಯಾಕೆ ಆ ರೀತಿ ರ್ಯಾಶಾಗಿ ಮಾತಾಡ್ದಂತೆ? ಹಾಂ, ಏನೋ ಊಟಕ್ಕೆ ಕರೆದಿದ್ದಕ್ಕೆ ಏನು ನಮ್ಮನೆಗೇನು ಗೊತ್ತಿಲ್ವಾ? ನಿಮ್ಮನೆಗೆ ಬಂದು ತಿನ್ನಕ್ಕೆ ಹಂಗೆ ಹಿಂಗೆ ಅಂತ ಮಾತಾಡ್ದಂತೆ? ಏಯ್, ಕೆಲಸ ಕಾರ್ಯದಲ್ಲಿ ಯಾರನ್ನೂ ಮಾತಾಡಿಸ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಅವ್ರವ್ರ ಕೆಲಸದಲ್ಲಿ ಅವ್ರು ಬ್ಯುಸಿ ಆಗಿರ್ತಾರೆ. ನೀನು ಹಿಂಗೆಲ್ಲ ಮಾತಾಡೋದನ್ನ ಬಿಟ್ಬಿಡು. ಅವ್ರು ಮಾತಾಡಿಸ್ಲಿಲ್ಲ ಅಂತ ಅಂದ್ರೂ ಪರವಾಗಿಲ್ಲ, ನೀನು ಮಾತಾಡಿಸ್ಕೊಂಡು ಹೋಗ್ಬೇಕು. ಅಷ್ಟೇನೆ. ನೋಡು, ನಮ್ಮ ಮರ್ಯಾದೆ ತೆಗಿಬೇಡ. ನಾವಿಲ್ಲಿ ಇಟ್ಕೊಂಡು ನೀನು ನೋಡ್ಕೊಂಡು ಹಿಂಗೆಲ್ಲ ನೋಡ್ಕೊಂಡಿರೋದಕ್ಕೆ ನಮ್ಮ ಮರ್ಯಾದೆ ತೆಗಿಬೇಡ ನೋಡಿ, ಹೇಳಿರ್ತೀನಿ ನಾನು. ಅದಕ್ಕೆ ಮನೆ ಕರೆಸಿ ಹೇಳೋಣ ಅಂತ ಅಲ್ಲಿಗೆ ಬಂದು ಹೇಳಿದ್ರೆ ಸುಮ್ಮನೆ ಯಾಕೆ, ನಿಮ್ಮ ಅತ್ತೆ ನಿಮ್ಮ ಮಾಮ ಎಲ್ಲ ಇರ್ತಾರೆ ಅಂತ ಹೇಳಿ ಸುಮ್ಮನಾಗಿದ್ದೀನಿ. ಅವರೆಲ್ಲ ಮಾತು ಕೇಳಬೇಡ, ಅವರು ಒಳ್ಳೆಯವರಲ್ಲ. ಇವಾಗ ಹಂಗೇನೋ ಚೆನ್ನಾಗಿರೋ ಥರ ನಾಟಕ ಮಾಡ್ತಾರೆ. ಅವ್ರು ಭಾಳ ಅನ್ಸವ್ರೆ. ಅವ್ನು ಚೇತನೂ ಒಂದು ದಿವಸ ಮಗ ಅಂತ ನೋಡ್ಕೊಂಡಿಲ್ಲ, ಏನಿಲ್ಲ. ನಾನೆಲ್ಲ ನೋಡಿದ್ದೀನಿ. ಇಲ್ಲಿಗೆ ಬಂದಾಗಿಂದ ನಾನು ಎಲ್ಲ ನೋಡ್ಕೊಂಡಿದ್ದೀನಿ. ಅವರು ಒಳ್ಳೆಯವರಲ್ಲ. ಏನೇ ಅಂದ್ರು ನಿಮ್ಮ ಅತ್ತೆ ನಿಮ್ಮ ಮಾವ, ಆಗ ಅಜ್ಜಿ, ಅವರು ಅಜ್ಜಿ ಇದ್ದಾಳಲ್ಲ ಚೇತುರ ಅಜ್ಜಿ, ರಾಜಮ್ಮ, ಅವಳನ್ನ ಮಾತ್ರ ಯಾವತ್ತೂ ನಂಬೇಡ. ಅವಳಂತೂ ಒಬ್ರಿದ್ದೆ ತಕ್ಕ ಇಬ್ಬರನ್ನ ಮಾಡ್ತಾಳೆ. ಹಂಗೆ ಆ ಯಮ್ಮನ ಬುದ್ಧಿ ಸರಿ ಇಲ್ಲ. ಯಾವುದೇ ಕಾರಣಕ್ಕೂ ಅವ್ರ ಮಾತು ಕೇಳಬೇಡ ನೀನು. ಊಟಕ್ಕೆ ಕರೆದ್ರೆ ಹ್ಞೂ ಸರಿ ಆಯಿತು ಬರ್ತೀನತ್ತೆ ಅಂತ ಹೇಳ್ಬೇಕು. ಅದು ಬಿಟ್ಬಿಟ್ಟು ನಮ್ಮ ಮನೆಗೇನು ಗತಿ ಇಲ್ವೇ? ಎಲ್ಲರ ಮನೆಯಾಗಿರುತ್ತೆ ಕಣೆ. ಕರಿಯೋರ್ನಾಗ ಅದಕ್ಕೆ ಕರೆಯೋದು ಅರ್ಥ ಮಾಡ್ಕೋಬೇಕು ನೀನು. ನೋಡು, ಇನ್ನೊಂದ್ಸತಿ ಏನಾದರೂ ಆ ಅಕ್ಕನ ಬಗ್ಗೆ ಆ ಅಕ್ಕನ ಹತ್ರ ಏನಾದರೂ ಹಂಗೆ ಮಾತಾಡಿದಿ ಅಂದ್ರೆ ಸರಿಯಾಗೋದಿಲ್ಲ. ಇವತ್ತು ನಿನ್ನ ಗಂಡ ಕೆಲಸ ತಗೊಂಡಿದ್ದಾನೆ, ನಿನ್ನ ಗಂಡ ಕೆಲಸದಾಗಿದ್ದಾನೆ, ಗೌರ್ಮೆಂಟ್ ಜಾಬಲ್ಲಿದ್ದಾನೆ ಅಂತಂದರೆ ಅದಕ್ಕೆ ಅವರೇ ಕಾರಣ. ಅದನ್ನು ಮರಿಬೇಡ. ಬಂದಿರ ಆ ದಿನ ಮರಿಬೇಡ ನೀನು. ಇವತ್ತು ಆ ಲೇಪು ಥರ ಆಡಿದ್ರೆ ಎಲ್ಲ ಕಳ್ಕೊಂಡು ಬೀದಿಗೆ ಬಿಡಬೇಕಾಗುತ್ತೆ ನೋಡು. ಅಲ್ಲೇ ನಿಮ್ಮ ಹತ್ರನೂ ಹೇಳ್ಬಿಟ್ರೆ ಅವರು. ನೋಡು, ಅಕ್ಕ ತಂಗಿಯವ್ರಿಗೂ ತಂದಿಕ್ಕಕ್ಕೆ ಬಂದವ್ರೆ. ಅಲ್ಲ ಅಕ್ಕ, ನಾನು ಯಾವತ್ತೂ ಅವ್ರ ಬಗ್ಗೆ ಸಿಟ್ಟಾಗಿರಲಿಲ್ಲ. ಏನು ಬಿಡು ಇವನೋ ಜಗಳ ಮಾಡ್ಕೊಂಡವ್ರೆ ಅಂತೇಳಿ ನಾನು ಸುಮ್ಮನಾಗಿದ್ದೆ. ನಾನು ಏನೇನು ಮಾತಾಡ್ದವಳಲ್ಲ, ಏನು ಅಂದವಳಲ್ಲ ಅಕ್ಕ. ನಾನು ಏನು ಮಾತಾಡಿಲ್ಲ, ನಿಜ. ನಾನು ಏನೇನು ಮಾತಾಡಿಲ್ಲ. ಅವ್ರು ನಾನು ಏನು ಅಂದಿಲ್ಲ. ನನಗೆ ಏನಕ್ಕೆ ಸಿಟ್ಟು ಬಂತು ಅಂದರೆ, ನಾನು ಎಂಗೇಜ್ಮೆಂಟಿಗೆ ಬಂದು ಕರೆದ್ರು. ಸರಿ ಆಯ್ತತ್ತೆ ಬರ್ತೀವಿ ಅಂತ ಅಂದೆ. ನಮ್ಮ ಅತ್ತೆ ನಮ್ಮ ಮಾವೇನಂದ್ರು ನಾವು ಬರೋಲ್ಲ ಅಂತಂದ್ರು. ಆ ಅಜ್ಜಿನೂ ನಾನು ಬರೋಲ್ಲ ಅಂತಂತು. ಅದಕ್ಕೇ ಸರಿ ಆಯ್ತು ಅತ್ತೆ ನಾವು ಬರ್ತೀವಿ ಬಿಡು ಅಂತೇಳಿ ನಾನು ಚೇತು ಇಬ್ಬರು ಹೋಗಿದ್ದೀವಿ. ನಾನು ಅಲ್ಲೇ ಕೂತ್ಕೊಂಡಿದ್ದೀನಿ. ಎಲ್ಲನೂ ಅವ್ರ ಅಕ್ಕ ತಂಗಿಯವ್ರನ್ನೆಲ್ಲ ಕರೆದು ಫೋಟೋ ಹೊಡೆಸ್ಕೊಂತಾರೆ. ನಾನು ಅಲ್ಲೇ ಇದ್ದೀನಿ, ಒಂದು ಮಾತು ಕರೆಯೋಂಗಿಲ್ಲ. ಪಕ್ಕದಾಗೆ ಯಾರೋ ಕೂತ್ಕೊಂಡಿದ್ದಾರೆ, ಬನ್ನಿ ಫೋಟೋ ಹೊಡೆಸ್ಕೊಬರ್ರಿ ಅಂತ ಕರೀತಾರೆ. ನಾನು ಕರೆಯಲ್ಲ. ಆವಾಗ ನನಗೆ ಹೆಂಗೆ ಆಗಬೇಡ ಹೇಳಕ್ಕ ನೀನೇನೆ. ನನ್ನ ಜಾಗದಲ್ಲಿ ನೀನೇ ಇದ್ರೂ ನಿನಗೆ ಸಿಟ್ಟು ಬರ್ತಿತ್ತಾ ಇಲ್ವಾ ಹೇಳು? ಅವ್ರ ತಪ್ಪು ತಾನೇ. ನಿನ್ನ ನೆಂಟ್ರಲ್ಲ ಕಣೆ, ನೀವು ಅಣ್ಣ ತಮ್ಮಂದ್ರು. ಚೇತು ಮನೆ ಮಗನ ಥರ ಅಂದ್ಕೊಂಡಿದ್ದೀನಿ ಬಿಡು, ನನ್ನ ಮಗ ಅಂತ ಹೇಳಿ. ಬಿಡು ಬರ್ತಾಳೆ ಕೂತ್ಕೊಂಡಿದ್ದಾಳೆ ಅಂತ ಹೇಳಿ ಅಲ್ಗೂ ಬಾರೆ ಅಂತ ಕರೆದೆ. ಹಿಂಗೆ ಕೈಸನ್ ಮಾಡಿದೆ. ಅವಳು ಆ ಕಡೆ ತಿರ್ಕೊಂಡ್ಲು, ನೋಡಲಿಲ್ಲ. ನಾನು ಯಾವಾಗ ಮರ್ತೆ ಕೆಲಸದ್ದಿದ್ರಲ್ಲಿ ನಾನು ಯಾರನ್ನು ಮಾತಾಡ್ಸಿದ್ನೋ ಯಾರನ್ನಿಲ್ವೋ ಅನ್ನೋದು ನನಗೇ ಗೊತ್ತಿಲ್ಲ. ಜಾಸ್ತಿ ಜನ ನಮ್ಮ ಆಫೀಸರ್ಗಳೆಲ್ಲ ಜಾಸ್ತಿ ಜನ ಬಂದಿದ್ರು, ನಾನು ನೋಡಿಲ್ಲ. ಏನೋ ಮಿಸ್ಸಾಗಿ ಆಗೈತೆ, ಅದನ್ನೇ ಒಂದು ಇದು ಮಾಡ್ಕೊಂಡ್ರೆ ಆಗುತ್ತೆ ಅವಳು ಅಂತೇಳಿ ಬಂದು ಅಕ್ಕ ನನ್ನ ಹತ್ರ ಹೇಳ್ತು. ಮತ್ತೆ ನೀನು ಹೋಗಿ ಆಲೆ ನಮ್ಮ ಅಕ್ಕನ ಹತ್ರ ಹೇಳಿದ್ವಿ ಹಂಗೆ ಹಿಂಗೆ ಅಂತೇಳಿ ಮಾತಾಡಿದ್ವಿ ಅಂದ್ರೆ ಸರಿಯಾಗೋದಿಲ್ಲ. ನಾನು ಕಾಪಾಡಕ್ಕೆ ಬಾರಿಸ್ಬಿಡ್ತೀನಿ ನೋಡಿ, ಹೇಳಿರ್ತೀನಿ ನಿನಗೆ. ಹೇಳಿದ ಮಾತಾ ಕೇಳೋದು ಕಲಿ ನೀನು. ನನಗೆ ಮರ್ಯಾದೆ ತೆಗಿಬೇಡ ನೋಡಿ, ಹೇಳಿರ್ತೀನಿ. ಅಯ್ಯೋ ಅವ್ರ ಅಕ್ಕ ಒಳ್ಳೇದಾದ್ರೆ ತಂಗಿನೂ ಇಬ್ಬರು ಅಕ್ಕ ತಂಗಿಯವ್ರು ಒಳ್ಳೆಯರಪ್ಪ ಅಂತ ಅನ್ನಿಸ್ಕೋಬೇಕೆ ಹೊರ್ತನು ಅವ್ರ ಅಕ್ಕ ಒಳ್ಳೇದು ತಂಗಿ ಯಾಕಿಂತಾಳಲ್ಲಪ್ಪ ಅಂತ ಅನ್ನಿಸ್ಕೋಬಾರ್ದು ನೋಡಿ, ಹೇಳಿರ್ತೀನಿ. ಕಪ್ಪಳ ಕೊಡ್ದು ಬಿಡ್ತೀನಿ ನನಗೆ. ಅಪ್ಪ ಅಮ್ಮನೆಲ್ಲ ಕರೆಸಿ ನಾನು ಮಾತಾಡ್ತೀನಿ ನೋಡಿಲ್ಲ ಅಂದರೆ ನೀನು ಏನಾನು ಬುದ್ಧಿ ಕಲ್ತ್ಕೊಂಡು ಅವ್ರ ಹತ್ರ ಚೆನ್ನಾಗಿ ಇಟ್ಕೊಂಡು ಹೋಗಲಿಲ್ಲ ಅಂತಂದರೆ. ಇವತ್ತು ಚೇತು ಹಿಂಗಿದ್ದಾನೆ ಅಂತಂದರೆ ಅದಕ್ಕೆ ಅವರೇ ಕಾರಣ. ಎಷ್ಟೆಲ್ಲ ಫೀಸ್ ಕಟ್ಟಿ ಇವತ್ತು ಗೌರ್ಮೆಂಟ್ ಕೆಲಸಕ್ಕೆ ಸೇರಿಸಿರೋದು ಅವರು. ಇವತ್ತು ಓದಿಸಿರೋದು ಅವರು. ಫೀಸ್ಗಳು ಕಟ್ಟಿ ಯಾರೇ ಕಟ್ಟೋರು? ಅವರು ಕಟ್ಟಿ ಓದ್ಸಾರ ಎಲ್ಲಿಗೆ ಹೋಗಿದ್ರು? ಇವತ್ತು ಮಗ ಕೆಲಸ ತಗೊಂಡಿದ್ದಾನಂತ ಬಾ 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 ಅಂತ ಕರೆಯಕ್ಕೆ ಬರ್ತಾರಲ್ಲ ದಿನೇನ. ಅವತ್ತು ಮಗನ ಓದಿಸ್ಬೇಕಾರೆಲ್ಲ ಎಲ್ಲಿ ಹೋಗಿದ್ನ ಮಗ? ಅವತ್ತು ಬೇಕಾಗಿರಲಿಲ್ವ ಮಗ ಅವ್ರಿಗೆ? ಅವ್ರ ಮಾತು ಕೇಳಬೇಡ ಭವ್ಯ, ಸುಮ್ಮನೆ ಚೆನ್ನಾಗಿ ಇಟ್ಕೊಂಡು ಹೋಗು. ನೋಡಿಲಿ ಅವ್ರು ಒಂದು ದಿವಸನೂ ಮಗ ಅಂತ ಸಾಕಿಲ್ಲ, ಮಗ ಅಂತ ಬಾರಪ್ಪ ಅಂತ ಒಂದಿನ ಕರೆದಿಲ್ಲ, ಏನಿಲ್ಲ. ನಾನು ನೋಡಿದ್ದೀನಿ, ನಾನು ಇಲ್ಲೇನೆ ಎಲ್ಲ ನೋಡ್ಕೊಂಡಿರೋದೆಲ್ಲ ಸಂಗೀತ ಅಕ್ಕನೇ. ನಿಜವಾಗ್ಲೂ ಅವರೇ ನೋಡ್ಕೊಂಡಿರೋದು. ಅವ್ರನ್ನ ಮಾತ್ರ ದೂರ ಮಾಡ್ಕೋಬೇಡ ನೋಡಿ, ಹೇಳಿರ್ತೀನಿ.
ಅವ್ರು ತುಂಬ ಒಳ್ಳೆಯವರು. ಅವರೇ ನೋಡ್ಕೊಂಡು ಅಷ್ಟೆಲ್ಲ ನೋಡ್ಕೊಂಡವ್ರೆ. ಅವರು ಮದುವೆ ಏನೋ ಎಂಗೇಜ್ಮೆಂಟಲ್ಲಿ ಫೋಟೋ ಹೊಡಿಸ್ಕೊಳಕ್ಕೆ ಅದು ಏನೋ ಅಂತ ಸಣ್ಣ ಪುಟ್ಟದಕ್ಕೆ ನೀನು ಇದು ಮಾಡಿದ್ರೆ ಚೆನ್ನಾಗಿರಲ್ಲ. ಅವನಂತೂ ಬಿಡು, ಯಾವತ್ತೂ ಅವ್ನು ಬದಲಾಗಲ್ಲ. ಅವ್ರು ದೊಡ್ಡಪ್ಪ ದೊಡ್ಡಮ್ಮನ ಮಾತ್ರ ಅವ್ನು ಯಾವತ್ತೂ ಮರೆಯಲ್ಲ. ಅವ್ನು ಯಾವತ್ತೂ ನಿನ್ನ ಮಾತಾಡಿಸ್ಬೇಡ, ನಿನ್ನ ಮಾತಾಡಿಸ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಅವನು ಅವ್ರನ್ನ ಮಾತಾಡಿಸ್ದಂಗಂತೂ ಇರಲ್ಲ. ಅವನಿಗೆ ಗೊತ್ತೈತೆ. ಅವನಿಗೆ ಗೊತ್ತೈತೆ. ಇವಳಿಗೆ ಬುದ್ಧಿ ಬೇಡವಾ? ಇವಳಿಗೆ ಬುದ್ಧಿ ಇರಬೇಕು. ಎಲ್ಲರೂ ನಮಗೆ ಬೈತೀರಮ್ಮ ನೀವು. ಆದರೆ ಅವ್ರು ಮಾಡಿರೋದು ಯಾರಿಗೂ ಹೇಳಲ್ಲ. ಅಲ್ಲ, ಅವ್ರು ಮಾತಾಡಿಸ್ಲಿಲ್ವಲ್ಲ, ನಮಗೆ ಎಷ್ಟು ಬೇಜಾರಾಯಿತು. ಅದಕ್ಕೆ ನೀನು ಎಂಗೇಜ್ಮೆಂಟ್ನಾಗ ಹೋದಾಗಲೇ ಮಾತಾಡಿಸ್ಲಿಲ್ಲ. ಇನ್ನು ಚಿಕನ್ ಊಟಕ್ಕೆ ಏನಾದರೂ ಮನೆ ಹತ್ರ ಹೋದಾಗ ಯಾವ ರೀತಿ ಇದು ಮಾಡ್ತಾರೆ ಇವರು ಅಂತ ನನಗೆ ಹಂಗೆ ಅನ್ನಿಸ್ತಮ್ಮ. ಏನು ಮಾಡೋಣ ನೋಡು. ಇವಾಗ ಅಲ್ಲಿ ಎಂಗೇಜ್ಮೆಂಟಿಗೆ ಹೋದಾಗಲೇ ಮಾತಾಡಿಸಿಲ್ಲ ನನ್ನ. ಇನ್ನೇನಾದ್ರೂ ನಾನು ಹಿಂಗೆ ಮನೆ ತಕ್ಕ ಹೋದಾಗ ಮಾತಾಡಿಸ್ಲಿಲ್ಲ ಅಂತಂದರೆ ಅವ್ರ ಅಕ್ಕ ತಂಗಿಯವರೆಲ್ಲ ಇರ್ತಾರೆ, ಒಂಥರ ಶೇಮ್ ಆದಂಗೆ ಆಗುತ್ತೆ ಅಕ್ಕ ಮಾತಾಡಿಸ್ಲಿಲ್ಲ ಅಂತಂದರೆ. ಅದಕ್ಕೆ ನಾನು ಹಂಗೆ ಮಾತಾಡಿದೆ. ನನಗೆ ಸಿಟ್ಟು ಬಂದಿತ್ತು ಗೊತ್ತೇ. ಅಯ್ಯೋ ನೀನು ಯಾರು ಮಾತಾಡ್ಸಲ್ಲ ಅಂತ ಕೆಲಸ ಕರೆದಾಗ ಅವ್ರ ಕೆಲಸದಾಗ ಅವರೇ ಬ್ಯುಸಿಯಾಗಿರ್ತಾರೆ. ಒಂದು ಫೋಟೋ ಹೊಡಿಸೋಕ್ಕೆ ನೀನೇ ಹೋಗಿ ಫೋಟೋ ಹೊಡಿಸ್ಕೊಂಡು ನೋಡು ಬರಬೇಕಮ್ಮ. ಅಲ್ಲ ಎಂಗೇಜ್ಮೆಂಟ್ಗೆ ಕರೆದಾರೆ ಅಂದರೆ ಅಲ್ಲಿಂದ ಕರಿಬೇಕೆ. ಫೋಟೋ ಹೊಡಿಸ್ಕೊಳ್ರಿ, ಅದು ಮಾಡಿರಿ, ಇದು ಮಾಡಿರಿ, ಉಣ್ರಿ, ತಿನ್ರಿ ಅಂತೆಲ್ಲ ಹೇಳ್ಬೇಕು. ಈ ಒಬ್ಬೊಬ್ರಿಗೆ ಹೇಳ್ತಾರೆ, ಒಬ್ಬೊಬ್ರು ಬಿಡ್ತಾರಮ್ಮೆ. ನೀನು ಆ ಮನೆಯಾಗ ಎಲ್ಲ ಮುಂದೆ ನಿಂತ್ಕೊಂಡು ಮಾಡ್ಬೇಕು. ನೀನು ಹೋಗಿ ಯಾಕೆ ಸುಮ್ಮನೆ ಕೂಕೊಂಡಿದ್ದೆ? ಯಾಕೋ ಬಿಡು ಸಾಕಾಯ್ತೆ ಸುಮ್ಮನೆ ಕೂಕೊಂಡವಳೆ ಅಂತ ಸುಮ್ಮನೆ ಹೇಳವಳು. ಬಂದು ನೀನೆಲ್ಲ ಮುಂದೆ ನಿಂತ್ಕೊಂಡು ಅತ್ತೆ ಹಿಂಕಣತ್ತೆ ಏನೋ ಜೋಡಿಸೋದು, ಏನೋ ಕೊಡೋದು, ಏನೋ ಶಾಸ್ತ್ರಗಳು ಮಾಡ್ಬೇಕಾರೆ ಹೋಗೋದು ಮುಂದೆ ನಿಂತ್ಕೊಂಡು ನೀನು ಮಾಡಬೇಕು. ಇವತ್ತು ಅವ್ನು ನೋಡ್ಕೊಂಡಿರೋದಕ್ಕೆ ನೀನೆಲ್ಲ ಮುಂದೆ ನಿಂತ್ಕೊಂಡು ಮಾಡ್ಬೇಕು ಎಲ್ಲನ. ಅದಕ್ಕೆ ಒಂದು ಮಾಡಿರೋ ಒಂದು ಅರ್ಥ ಐತಿ. ಹಿಂಗೆ ಮಾಡಬಾರ್ದು ಕಣಮ್ಮ, ಗೊತ್ತಾಗಲ್ಲ ನಿನಗೆ. ಅವ್ರ ಮಾತು ಕೇಳಿ ಹೇಳು. ಅದಕ್ಕೆ ಮತ್ತೆ ಉಗುಳ ನಮ್ತಲೇ ಕರೆದಿದ್ದು ನಿನ್ನ. ಬುದ್ಧಿ ಇಲ್ಲ ನಿನಗೆ, ಇಂಥ ಮಾಡ್ತಾ ಕೂಕೊಂಡಿದ್ಯಲ್ಲ, ನಾಚಿಕೆ ಆಗೋದಿಲ್ಲ ನಿನಗೆ ಅಂತೇಳಿ ಅದಕ್ಕೆ ಉಗುಳ ನಮ್ತಲೇ ಕರೆಸಿದ್ದು. ಅದಕ್ಕೆ ನಮ್ಮನೆಗೆ ಕರೆದು ಉಗುಳ ಅಂತೇಳಿ ನಿನ್ನ ಫೋನ್ ಮಾಡಿ ನಾನು ಕರೆದಿದ್ದು. ನೀನು ನೋಡಿ ಇನ್ನೊಂದ್ಸತಿ ಏನೋ ನಾವು ಅಕ್ಕ ಇಂತ ಹಿಂಗೆ ಮಾತಾಡಿದ್ವಿ ಅಂದ್ರೆ ಮಾತಾಡ್ಸ್ಕೊಂಡು ಮುಚ್ಕೊಂಡು ಚೆನ್ನಾಗಿರೋದು ಕಲಿ. ನಾನು ಕಾಪಾಡಕ್ಕೆ ಬರೆಸ್ಬಿಡ್ತೀನಿ ನೋಡ್ಬಿಟ್ಟಿದ್ಯಾ ಅಂದರೆ. ಅಪ್ಪ ಅಮ್ಮನ ಕರೆಸಿ ಹೇಳನೇನೆ ನೀನೇನು ಅತಿ ಮಾಡ್ತಾ ಇದೀಯಾ? ಅವರಿವತ್ತು ಗೌರ್ಮೆಂಟ್ ಕೆಲಸದಾಗಿದ್ದಾನೆ. ಅದರಿಂದ ಅವನು ಬಂದಿರೋ ಆ ದಿನ ಮರಿಬಾರ್ದು. ಅವನು ಮರೆಯಲ್ಲ ಬಿಡು, ಅವನು ಗೊತ್ತೈತಿ ಯಾರ ಹತ್ರ ಹೆಂಗಿರ್ಬೇಕಂತ ಅವನು. ಅದಕ್ಕೆ ಮತ್ತೆ ಅವ್ನು ಚೆನ್ನಾಗಿರೋದು. ಅವ್ನ ಅವ್ರ ಅಪ್ಪ ಅಮ್ಮ ಇಂತಕ್ಕೆ ಹೋಗ್ತಿರ್ಲಿಲ್ಲ, ನೀನು ಬಲವಂತ ಮಾಡಿ ಕರ್ಕೊಂಡೋಗಿದ್ಯಾ. ಅಲ್ಲಿಗೆ ಹೋದಾಗಿಂದಲೇ ನೀನು ಕೇಕ್ ಮೆಟ್ಟಿಡ್ದಿರೋದು ಇಲ್ಲದ್ದೆಲ್ಲ ಹೇಳ್ಕೊಡ್ತಾರೆ. ಅವ್ರು ಬರೀ ಅಂತವೆ ಸಣ್ಣ ಪುಟ್ಟವು ಹಿಡ್ಕೊಂಡು ಸಣ್ಣ ಜನ. ಅವರು ಸಣ್ಣ ಜನದ ಮಾತು ಕೇಳಿ ನೀನು ಸಣ್ಣ ಜನ ಆಗಬಾರ್ದು. ದೊಡ್ಡ ಬುದ್ಧಿ ಇಟ್ಕೋಬೇಕು, ದೊಡ್ಡತನ ಅನ್ನೋದು ಇಟ್ಕೋಬೇಕು. ಸಣ್ಣ ಬುದ್ಧಿ ಇಟ್ಕೊಂಡು ಸಣ್ಣ ಸಣ್ಣದೆಲ್ಲ ಲೆಕ್ಕ ಹಾಕೊಂಡು ಹಿಂಗೆ ಮಾಡಬೇಡ ನೀನು. ಅಲ್ಲ, ನಾನು ಮಾತಾಡಿಸ್ಲಿಲ್ಲ ಅನ್ನೋದು ಬೇಜಾರು. ಏನೇ ಬೇಜಾರ ನಿನಗೆ? ಏನು ಬೇಜಾರು? ಏನು ಮಾತಾಡಿಸ್ಲಿಲ್ಲದು? ಮುಚ್ಚ ಸಾಕು, ತಿರ್ಗ ಅದೇ ಮಾತಾಡಬೇಡ ಪದೇ. ಕಪ್ಪಳ ಕೊಡ್ದುಬಿಟ್ಟಿದ್ದೀನಿ ನಾನು. ನಾನು ನೋಡತಕ್ಕ ನೋಡ್ತೀನಿ. ನೀನು ಅವ್ರ ಹತ್ರ ಚೆನ್ನಾಗಿರೋದು. ಅವ್ರು ಮಾತಾಡಿಸ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನೀನು ಅದಕ್ಕೆ ಮಾತಾಡಿಸ್ಬೇಕು. ಅವ್ರು ಮಾಡಿರೋ ಋಣಕ್ಕೆ ಇವತ್ತು ನೀನೇ ಮಾತಾಡಿಸ್ಬೇಕು. ಏನು ತಗ್ಗಿ ಮಾತಾಡಿಸ್ತಾ ಇಟ್ಕೊಂಡು ನಿನ್ನ ಕಿರೀಟ ಎಲ್ಲ ಕೆಳಕ್ಕೆ ಬಿಡಲ್ಲ. ನಿನ್ನ ಗಂಡ ದುಡ್ದಿರೋದೆಲ್ಲ ಅವರೇನು ಇಸ್ಕೊಂತ ಇಲ್ಲ. ನಾನಿವತ್ತು ನಾವು ಓದೋದಕ್ಕೆ ಫೀಸ್ ಕಟ್ಟಿದ್ದೀವಿ, ಕೆಲಸಕ್ಕೆ ದುಡ್ಡು ಕಟ್ಟಿದ್ದೀವಿ ಅಂತೇಳಿ ನಿನ್ನ ಗಂಡನ ಸಂಬಳ ಎಂದಾದರೂ ಒಂದು ತಿಂಗಳು ಸಂಬಳ ಇಸ್ಕೊಂಡವ್ರು ಹಿಂಗೆ ಕೇಳೋಗೆ ಅವರು? ಕೇಳೋಗೆ ಒಂದು ತಿಂಗಳು ಸಂಬಳ ಏನಾದರೂ ಕೊಡು ಅಂತ ಹೇಳಿ ಕೇಳೋರೇನಾ? ಮತ್ತೆ ಒಂದು ತಿಂಗಳು ಸಂಬಳ ಇಸ್ಕೊಂಡಿಲ್ಲ, ಏನಿಲ್ಲ ಅಲ್ಲ. ಅವತ್ತು ಅವ್ರ ಅಜ್ಜಿ ತಾತ ಕಟ್ಟಿಲ್ಲ ಅವರು. ಅವ್ರೇನೋ ಕೊಟ್ಟರೆ ಒಂದು 10,000 ಕೊಟ್ಟವ್ರು ಅಷ್ಟೇ. ತಿಂಗಳಿಗೆ 60-70 ಸಾವಿರ ಫೀಸ್ಗಳು ಕಟ್ಟಿ ಓದಿಸಿದ್ದಾರೆ. ಅವನಿವತ್ತು ಓದಿ ಹೆಂಗೆ ಕೆಲಸದಾಗಿದ್ದಾನೆ ಅಂದರೆ ಅವರೇ ಕಾರಣ. ನಾನು ನೋಡ್ಕೊಂಡಿದ್ದೀನಿ. ಬಟ್ಟೆ ಆಗಲಿ ಎಲ್ಲ ಅವರೇ ಕೊಡಿಸ್ತಿದ್ದು ಗೊತ್ತೇ. ನನ್ನ ಜೊತೆ ಬಟ್ಟೆ ತಂದರೆ 2-3 ಜೊತೆ ಬಟ್ಟೆ ತರೋದು ಸಂಗೀತಕ್ಕ. ನಾನು ನೋಡ್ದಂಗೆ ಅವ್ರ ಮಗುಗೆ ಇನ್ನೂ ಕೊಡ್ಸೈತಾ ಇಲ್ವೋ ಗೊತ್ತಿಲ್ಲ. ಅವ್ನಿಗೆ ಹಂಗೆ ಕೊಡ್ಸೈತೆ ನಿನಗೆ ಅರ್ಥ ಆಗಿಲ್ಲ. ಚೆನ್ನಾಗಿ ನೋಡ್ಕೊಂಡೈತೆ ಇವತ್ತು. ಸುಮ್ಮನೆ ಹಂಗೆಲ್ಲ ಮಕ್ಳಿರ್ಲಿಲ್ಲ ಅವಾಗ ಅವ್ರಿಗೆ. ಮಗ ಅವನೇ ಮಗ ಅಂತೇಳಿ ಸಾಕವ್ರೆ. ಭಾಳ ದಿವಸಕ್ಕೆ ಇವ್ರಿಗೆ ಮಕ್ಕಳಾಗಿದ್ದು ಅವನೇ ಮಗ ಅಂತೇಳಿ ಸಾಕ್ಯವ್ರೆ ಗೊತ್ತೇ. ಅದು ನಿನಗೆ ಗೊತ್ತಿಲ್ದಲೇ ಮಾತಾಡ್ತಾ ಇದೆಯಾ? ಸರಿ ಆಯ್ತು ಹೇಳು. ಎಲ್ಲ ಮರಿಬೇಡ ನೋಡಿ, ಹೇಳಿರ್ತೀನಿ. ಅವ್ರು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಚೇತನ, ಅದನ್ನು ಮಾತ್ರ ಮರಿಬೇಡ ನೀನು. ಮತ್ತೆ ನಾನು ಪದೇ ಹೇಳಲ್ಲ. ಮತ್ತೇನಾದ್ರೂ ಹಿಂಗೆ ಮಾಡಿದ್ವಿ ಅಂದರೆ ಕರೆಸ್ಬಿಟ್ಟು ಕಪ್ಪಾಳ ಕೊಡ್ದುಬಿಡ್ತೀನಿ. ಅಪ್ಪ ಅಮ್ಮನೆಲ್ಲ ಕರೆಸಿ ಮಾತಾಡ್ಬಿಡ್ತೀನಿ ನಾನು. ಸರಿ ಆಯ್ತು ಹೇಳು. ನನಗೆ ಭಾಳ ಸಿಟ್ಟು ಬಂದ್ಬಿಡ್ತು. ಅದಕ್ಕೆ ಭವ್ಯಕ್ಕೆ ಚೆನ್ನಾಗಿ ಉಗಿದು ಉಪ್ಪು ಹಾಕ್ಬಿಟ್ಟೆ. ಏನಾದರೂ ಮತ್ತೆ ಮಾತಾಡಿದ್ವಿ ಅಂದ್ರೆ ಸರಿಯಾಗೋದಿಲ್ಲ ನೋಡು. ಅವ್ರ ಜೊತೆ ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು ನೀನು. ಅವ್ರು ಮಾಡಿರೋ ಋಣನ ಮರಿಬೇಡ. ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ಚೆನ್ನಾಗಿ ಮಾತಾಡಿಸ್ಬೇಕು ಅಂತೇಳಿ ಕರೆದು ಬುದ್ಧಿ ಹೇಳ್ತಾ ಇದ್ದೀನಿ. ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.